ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಕೇಳ್ತಾ ಇದ್ರಿ ತುಂಬ ದಿನಗಳಿಂದ ಆಯುಷ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಾಪಪ್ ರೌಂಡ್ ಅಂತ. ಫೈನಲಿ ಕೆ ಎದವರು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಯು ಜಿ ಆಯುಷ್ 2025ನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ನೋಡೋಣ ಬನ್ನಿ ಏನಿದೆ ಅಂತ. ಸೊ 5 ಕಾಲೇಜ್ಗಳಿವೆ, 4 BMS, 1 ನಾನಿ ಕಾಲೇಜ್ ಇದೆ. ಫಸ್ಟ್ ಒಂದು ಬಂದುಬಿಟ್ಟು ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಮಂಗಳೂರು. ನೋಡ್ತಾ ಹೋಗ್ಬೋದು. ಕ್ಯಾಟಗರಿ 1ನಲ್ಲಿ 1 ಸೀಟು, 2AG 2 ಸೀಟು, 2BG 1 ಸೀಟು, 3AG 1 ಸೀಟು, 3BG 1 ಸೀಟು, STG 1 ಸೀಟು, SCG 1 ಸೀಟು, SCG 2 ಸೀಟು, ಜನರಲ್ ಮೆರಿಟಲ್ಲಿ 7 ಸೀಟು ಮತ್ತು ರೂರಲ್ಗೆ 2 ಸೀಟು, ಕನ್ನಡ ಮೀಡಿಯಮ್ಗೆ 1 ಸೀಟು. ಸೊ HKಯಲ್ಲಿ 2 ಸೀಟ್ ಆಯಿತು, RKಯಲ್ಲಿ 22 ಸೀಟು. ಹೀಗೆ ಓಪನ್, ಅದರ್ಸ್, NRI, NCC ಎಲ್ಲಕ್ಕೆ ಸೇರಿಸಿ 100 ಸೀಟ್ಸ್ ಉಳಿದಿದೆ. ಯಾವುದರಲ್ಲಿ? ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ. SN ನಿಂಗೂಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕೊಪ್ಪಳದಲ್ಲಿ ನೋಡ್ತಾ ಹೋಗ್ಬೋದು ನೀವು. HKಗೆ 2, RKಗೆ ಯಾವುದೂ ಸೀಟ್ ಉಳಿದಿಲ್ಲ. ಸೊ ಟೋಟಲಾಗಿ 6 ಸೀಟ್ ಉಳಿದಿದೆ ಫೈನಲ್ ಆಗಿ. ಆಮೇಲೆ ನೆಕ್ಸ್ಟ್ ಕಾಲೇಜ್ ಶಿಕ್ಷಣ ಪ್ರಸಾರಕ ಸಮಿತೀಸ್ ಧನ್ವಂತರಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿ HKಗೆ 1 ಮತ್ತು RKಗೆ 6 ಸೀಟುಗಳು ಸಿಕ್ಕಿವೆ. ಸೊ ಟೋಟಲಾಗಿ 30 ಸೀಟ್ ಉಳಿದಿದೆ. ಮತ್ತು KTG ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರಲ್ಲಿ HKಗೆ 0 ಸೀಟ್ ಯಾವುದೂ ಸಿಕ್ಕಿಲ್ಲ, RKಗೆ 7 ಸೀಟು. ಸೊ ಟೋಟಲು 30 ಸೀಟ್ ಆಗಿದೆ. ಮತ್ತು ಲಾಸ್ಟ್ ಲಕ್ಮನ್ ಉನಾನಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬಿಜಾಪುರದಲ್ಲಿ HKಗೆ ಯಾವುದೂ ಸೀಟ್ ಉಳಿದಿಲ್ಲ, RKಗೆ ಯಾವುದೂ ಸೀಟ್ ಉಳಿದಿಲ್ಲ. ಟೋಟಲಾಗಿ 3 ಸೀಟ್ ಉಳಿದಿದೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. RKಯಲ್ಲಿ ಕ್ಯಾಟಗರಿ 1Gಯಲ್ಲಿ 1 ಸೀಟು, 2AGಯಲ್ಲಿ 4 ಸೀಟು, 2BGಯಲ್ಲಿ 1 ಸೀಟು, 3AGಯಲ್ಲಿ 2 ಸೀಟು, 3BGಯಲ್ಲಿ 3 ಸೀಟು, STGಯಲ್ಲಿ 2 ಸೀಟು, SCGಯಲ್ಲಿ 4 ಸೀಟು, GM ಕ್ಯಾಟಗರಿಗೆ 11 ಸೀಟ್ ಸಿಕ್ಕಿದೆ. ಸೊ HKಗೆ 5 ಸಿಕ್ಕಾಗಾಯಿತು ಮತ್ತು RKಗೆ 35 ಸಿಕ್ಕಾಗಾಯಿತು. ಸೊ ಟೋಟಲ್ 169 ಸೀಟ್ಸ್ ಈ ನಮ್ಮ ಮಾಪಪ್ ರೌಂಡಿಗೆ ಅವೈಲಬಿಲಿಟಿ ಇರುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಷಯವಾಗಿತ್ತು. ನೆಕ್ಸ್ಟ್ ಮತ್ತೆ ಇದ್ರ ಮುಂದಿಂದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. KA ಸ್ಟಾರ್ಟ್ ಮಾಡ್ತಾರೆ, ಆಪ್ಷನ್ ಎಂಟ್ರಿಲ್ಲ. ಮುಂದೆಲ್ಲ ಡೀಟೇಲ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.